ನೋಡಿ, ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಲಾರಿ ಮುಷ್ಕರ. ಲಾರಿ ಮಾಲೀಕರ ಬೇಡಿಕೆಗೆ ಸ್ಪಂದಿಸದ ಸರ್ಕಾರ ಲಾರಿ ಸ್ಟ್ರೈಕ್ನಿಂದ ಅಗತ್ಯ ವಸ್ತುಗಳ ಮೇಲೆ ಹೊಡೆತ ಬೀಳ್ತಾ ಇದೆ. ಎಪಿಎಂಸಿಗಳಲ್ಲಿ ಈರುಳ್ಳಿ, ಆಲೂಗಡ್ಡೆ, ಹಿಮಾಲು ಇಳಿಕೆ, ಉತ್ತರ ಪ್ರದೇಶ, ಕೋಲಾರ, ಚಿಂತಾಮಣಿ, ಸುಲಿಬೆಲೆ ಹಲವು ಕಡೆಗಳಿಂದ ಮಾರುಕಟ್ಟೆಗೆ ಬರ್ತಾ ಇರುವಂಥ ಮಾಲು. ಆದರೆ ಲಾರಿ ಮುಷ್ಕರದ ಕಾರಣ ಮಾರಾಟಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾಮ್ ಆಯಿಲ್ ಸ್ಟಾಕ್ ಖಾಲಿಯಾಗಿದೆ. 130 ರೂಪಾಯಿ ಇದ್ದಂಥ ಎಣ್ಣೆ ದರ 140 ರೂಪಾಯಿ ಏರಿಕೆ ಆಗಿದೆ. 130 ರೂಪಾಯಿ ಇರುವಂಥದ್ದು 140 ರೂಪಾಯಿಗೆ ಏರಿಕೆ ಆಗಿದೆ. ನೋಡಿ, ಲಾರಿ ಮುಷ್ಕರ ಮಾಡ್ತಿದ್ದಾರೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟೋಲ್ಗಳಲ್ಲೂ ಕೂಡ ಏಕದಮ್ ರೇಟ್ ಹಾಕಿದ್ದಾರೆ. ರೋಡ್ ವ್ಯವಸ್ಥೆ ಸರಿ ಇಲ್ಲ. ರೋಡೇ ಕಿತ್ತೋಕೊಂಡಿದೆ, ಧೂಳುಮಯ, ಹೊಂಡ ಗುಂಡಿ. ಆದರೆ ಟೋಲ್ ಮಾತ್ರ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇದೆ. ಡೀಸೆಲ್ ರೇಟ್ ಅಂತೂ ಕೇಳೋದೇ ಬೇಡ, ಜಾಸ್ತಿ ಆಗಿದೆ. ಇದೆಲ್ಲ ಕಡಿಮೆ ಮಾಡಿ ನಾವು ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತಿದ್ದಾರೆ. ಆದರೆ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ, ಈ ಥರ ಸಬೂಬನ್ನು ಸರ್ಕಾರ ನೀಡ್ತಾ ಇದೆ. ಆದರೆ ಈ ವಿಚಾರಕ್ಕೆ ಈಗ ಲಾರಿ ಚಾಲಕರು ಕೆಂಡಾಮಂಡಲ ಆಗಿದ್ದಾರೆ. ನಾವು ಲಾರಿಯನ್ನು ತೆಗೆಯೋಲ್ಲ, ಸರ್ಕಾರ ಈಗ ನಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಿದ್ರೆ ಮಾತ್ರ ಈ ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತ. ಆದರೆ ಈ ಲಾರಿ ಮುಷ್ಕರ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಪಾಪ ಹೊಡೆತ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಸಿಗ್ತಾ ಇಲ್ಲ, ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ. ರೈತರು ಬೆಳೆದಿರುವಂಥ ಬೆಳೆಗೆ ಸರಿಯಾದ ರೇಟಂತೂ ಇಲ್ಲ. ಎಷ್ಟು ದಿವಸ ಅಂತ ಮನೇಲಿ ಕೂಡಿಡ್ತಾರೆ? ಈ ಥರ ಗೋಣಿ ಚೀಲದಲ್ಲಿ ಕೂಡಿಟ್ಟಂಥ ಸೊಪ್ಪು ಸದೆ ಅದೆಲ್ಲ ಉಳಿಯುತ್ತಾ? ಅದೆಲ್ಲ ಹಾಳಾಗ್ಬಿಡುತ್ತೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಆದಂಥ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋದು. ಡೀಸೆಲ್ ದರ ಹೆಚ್ಚಳ ಹಾಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈಗಾಗಲೇ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ದಿನ ಕಳೀತಾ ಇದ್ದಂತೆ ಅಗತ್ಯ ವಸ್ತುಗಳ ವಿಚಾರದಲ್ಲೂ ಕೂಡ ಈಗ ಸಮಸ್ಯೆ ಶುರುವಾಗುವಂತಹ ಆತಂಕ ಇದೆ. ಸದ್ಯಕ್ಕೆ ನಾನೀಗ ಯಶವಂತಪುರದ APMC ಮಾರ್ಕೆಟ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಸದಾ ಯಾವಾಗಲೂ ಕೂಡ APMC ಮಾರ್ಕೆಟ್ ತುಂಬಿ ತುಳುಕ್ತಾ ಇತ್ತು, ಎಲ್ಲಂದರಲ್ಲಿ ಲಾರಿಗಳಿರ್ತಾ ಇತ್ತು. ಆದರೆ ಇವತ್ತು ಲಾರಿಗಳ ಸಂಖ್ಯೆ ಕೂಡ ಕಮ್ಮಿ ಆಗಿರುವಂಥದ್ದು. ಎಲ್ಲರೂ ಕೂಡ ಮುಷ್ಕರದಲ್ಲಿ ತೊಡಗಿದ್ದಾರೆ. ಒಂದು ಆತಂಕ ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಈರುಳ್ಳಿ, ಆಲೂಗಡ್ಡೆಯ ಏನು ಮಾಲ್ ಇದೆ ಅದು ಬರುವಂಥದ್ದು ಕೂಡ ಕಮ್ಮಿ ಆಗಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಭಾಗದಿಂದ ಸಾಮಾನ್ಯವಾಗಿ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಬರ್ತಾ ಇತ್ತು. ಮೂಟೆಗಳ ಲೆಕ್ಕದಲ್ಲಿ ಸಾವಿರಾರು ಮೂಟೆಗಳು ಬರ್ತಾ ಇತ್ತು. ಆದರೆ ಈಗ ಯಾವಾಗ ರಾಜ್ಯದಲ್ಲಿ ಲಾರಿ ಮುಷ್ಕರ ಅಂತ ಗೊತ್ತಾಯಿತು, ಒಂದು ಕಡೆ ರೈತರು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಲಾರಿ ಮಾಲೀಕರು ಕೂಡ ಸಗಟನ್ನು ತಗೊಂಡು ಬರದೇ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಗಿದ್ರೆ ಏನಾದರೂ ಮತ್ತೆ ಸಪ್ಲೈ ಕಮ್ಮಿ ಆಗಿ ರೇಟ್ ಜಾಸ್ತಿ ಆಗುವಂತಹದ್ದೇನಾದರೂ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿದೆ. ಆದರೆ ಈ ಭಾಗದ ಅಧ್ಯಕ್ಷರು, ಅಂದರೆ ಈರುಳ್ಳಿ ಮತ್ತು ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷರು ಒಂದು ವಿಚಾರವನ್ನು ಹೇಳಿದ್ದಾರೆ. ಇಲ್ಲ, ಸದ್ಯದ ಮಟ್ಟಿಗಂತೂ ನಮಗೆ ಅಂತಹ ಯಾವುದೇ ತೊಂದರೆ ಆಗಿಲ್ಲ. ಈ ಹಿಂದೆ 25,000ದಿಂದ 30,000ದಷ್ಟು ಮೂಟೆಗಳು ಬರ್ತಾ ಇತ್ತು, ಈಗ ಅದು ಕಮ್ಮಿ ಆಗಿದೆ. ಒಂದು ಸಾಲಾನುಸಾಲು ರಜೆ ಇರುವಂಥದ್ದು, ಮತ್ತೊಂದು ಕಡೆ ಈ ಒಂದು ಸ್ಟ್ರೈಕ್ ಹಿನ್ನೆಲೆಯಲ್ಲಿ 1-2 ದಿನಗಳಿಂದ ಅವರು ಕೂಡ ಕಾದು ನೋಡುವಂತಹ ವಿಚಾರಕ್ಕೆ ಮುಂದಾಗಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡಿಕೊಂಡು ನಂತರ ಮಾರಾಟ ಮಾಡುವ ಅನ್ನೋ ಒಂದು ರೀತಿಯಲ್ಲೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಅನೇಕ ಭಾಗಗಳಿಂದ ಏನು APMC ಯಶವಂತಪುರಕ್ಕೆ ಬರ್ತಾ ಇತ್ತು ಲಾರಿಗಳ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಲಾರಿ ಮುಷ್ಕರ. ಲಾರಿ ಮಾಲೀಕರ ಬೇಡಿಕೆಗೆ ಸ್ಪಂದಿಸದ ಸರ್ಕಾರ ಲಾರಿ ಸ್ಟ್ರೈಕ್ನಿಂದ ಅಗತ್ಯ ವಸ್ತುಗಳ ಮೇಲೆ ಹೊಡೆತ ಬೀಳ್ತಾ ಇದೆ. APMCಗಳಲ್ಲಿ ಈರುಳ್ಳಿ, ಆಲೂಗಡ್ಡೆ, ಹಿಮಾಲು ಇಳಿಕೆ, ಉತ್ತರ ಪ್ರದೇಶ, ಕೋಲಾರ, ಚಿಂತಾಮಣಿ, ಸುಲಿಬೆಲೆ ಹಲವು ಕಡೆಗಳಿಂದ ಮಾರುಕಟ್ಟೆಗೆ ಬರ್ತಾ ಇರುವಂಥ ಮಾಲು. ಆದರೆ ಲಾರಿ ಮುಷ್ಕರದ ಕಾರಣ ಮಾರಾಟಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾಮ್ ಆಯಿಲ್ ಸ್ಟಾಕ್ ಖಾಲಿಯಾಗಿದೆ. 130 ರೂಪಾಯಿ ಇದ್ದಂಥ ಎಣ್ಣೆ ದರ 140 ರೂಪಾಯಿ ಏರಿಕೆ ಆಗಿದೆ. 130 ರೂಪಾಯಿ ಇರುವಂಥದ್ದು 140 ರೂಪಾಯಿಗೆ ಏರಿಕೆ ಆಗಿದೆ. ನೋಡಿ, ಲಾರಿ ಮುಷ್ಕರ ಮಾಡ್ತಿದ್ದಾರೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟೋಲ್ಗಳಲ್ಲೂ ಕೂಡ ಏಕದಮ್ ರೇಟ್ ಹಾಕಿದ್ದಾರೆ. ರೋಡ್ ವ್ಯವಸ್ಥೆ ಸರಿ ಇಲ್ಲ. ರೋಡೇ ಕಿತ್ತೋಕೊಂಡಿದೆ, ಧೂಳುಮಯ, ಹೊಂಡ ಗುಂಡಿ. ಆದರೆ ಟೋಲ್ ಮಾತ್ರ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇದೆ. ಡೀಸೆಲ್ ರೇಟ್ ಅಂತೂ ಕೇಳೋದೇ ಬೇಡ, ಜಾಸ್ತಿ ಆಗಿದೆ. ಇದೆಲ್ಲ ಕಡಿಮೆ ಮಾಡಿ ನಾವು ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತಿದ್ದಾರೆ. ಆದರೆ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ, ಈ ಥರ ಸಬೂಬನ್ನು ಸರ್ಕಾರ ನೀಡ್ತಾ ಇದೆ. ಆದರೆ ಈ ವಿಚಾರಕ್ಕೆ ಈಗ ಲಾರಿ ಚಾಲಕರು ಕೆಂಡಾಮಂಡಲ ಆಗಿದ್ದಾರೆ. ನಾವು ಲಾರಿಯನ್ನು ತೆಗೆಯೋಲ್ಲ, ಸರ್ಕಾರ ಈಗ ನಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಿದ್ರೆ ಮಾತ್ರ ಈ ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತ. ಆದರೆ ಈ ಲಾರಿ ಮುಷ್ಕರ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಪಾಪ ಹೊಡೆತ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಸಿಗ್ತಾ ಇಲ್ಲ, ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ. ರೈತರು ಬೆಳೆದಿರುವಂಥ ಬೆಳೆಗೆ ಸರಿಯಾದ ರೇಟಂತೂ ಇಲ್ಲ.
ಎಷ್ಟು ದಿವಸ ಅಂತ ಮನೇಲಿ ಕೂಡಿಡ್ತಾರೆ? ಈ ಥರ ಗೋಣಿ ಚೀಲದಲ್ಲಿ ಕೂಡಿಟ್ಟಂಥ ಸೊಪ್ಪು ಸದೆ ಅದೆಲ್ಲ ಉಳಿಯುತ್ತಾ? ಅದೆಲ್ಲ ಹಾಳಾಗ್ಬಿಡುತ್ತೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಆದಂಥ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಡೀಸೆಲ್ ದರ ಹೆಚ್ಚಳ ಹಾಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈಗಾಗಲೇ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ದಿನ ಕಳೀತಾ ಇದ್ದಂತೆ ಅಗತ್ಯ ವಸ್ತುಗಳ ವಿಚಾರದಲ್ಲೂ ಕೂಡ ಈಗ ಸಮಸ್ಯೆ ಶುರುವಾಗುವಂತಹ ಆತಂಕ ಇದೆ. ಸದ್ಯಕ್ಕೆ ನಾನೀಗ ಯಶವಂತಪುರದ APMC ಮಾರ್ಕೆಟ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಸದಾ ಯಾವಾಗಲೂ ಕೂಡ APMC ಮಾರ್ಕೆಟ್ ತುಂಬಿ ತುಳುಕ್ತಾ ಇತ್ತು, ಎಲ್ಲಂದರಲ್ಲಿ ಲಾರಿಗಳು ಇರ್ತಾ ಇತ್ತು. ಆದರೆ ಇವತ್ತು ಲಾರಿಗಳ ಸಂಖ್ಯೆ ಕೂಡ ಕಮ್ಮಿ ಆಗಿರುವಂಥದ್ದು. ಎಲ್ಲರೂ ಕೂಡ ಮುಷ್ಕರದಲ್ಲಿ ತೊಡಗಿದ್ದಾರೆ. ಒಂದು ಆತಂಕ ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಈರುಳ್ಳಿ ಆಲೂಗಡ್ಡೆಯ ಏನು ಮಾಲ್ ಇದೆ ಅದು ಬರುವಂಥದ್ದು ಕೂಡ ಕಮ್ಮಿ ಆಗಿದೆ. ಉತ್ತರ ಪ್ರದೇಶ ಮಧ್ಯಪ್ರದೇಶ ಭಾಗದಿಂದ ಸಾಮಾನ್ಯವಾಗಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಬರ್ತಾ ಇತ್ತು, ಮೂಟೆಗಳ ಲೆಕ್ಕದಲ್ಲಿ ಸಾವಿರಾರು ಮೂಟೆಗಳು ಬರ್ತಾ ಇತ್ತು. ಆದರೆ ಈಗ ಯಾವಾಗ ರಾಜ್ಯದಲ್ಲಿ ಲಾರಿ ಮುಷ್ಕರ ಅಂತ ಗೊತ್ತಾಯಿತೋ, ಒಂದು ಕಡೆ ರೈತರು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಲಾರಿ ಮಾಲೀಕರು ಕೂಡ ಸಗಟನ್ನು ತಗೊಂಡು ಬರದೇ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಗಿದ್ರೆ ಏನಾದರೂ ಮತ್ತೆ ಸಪ್ಲೈ ಕಮ್ಮಿ ಆಗಿ ರೇಟ್ ಜಾಸ್ತಿ ಆಗುವಂತಹದ್ದೇನಾದರೂ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿದೆ. ಆದರೆ ಈ ಭಾಗದ ಅಧ್ಯಕ್ಷರು, ಅಂದರೆ ಈರುಳ್ಳಿ ಮತ್ತು ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷರು ಒಂದು ವಿಚಾರವನ್ನು ಹೇಳಿದ್ದಾರೆ. ಇಲ್ಲ, ಸದ್ಯದ ಮಟ್ಟಿಗಂತೂ ನಮಗೆ ಅಂತಹ ಯಾವುದೇ ತೊಂದರೆ ಆಗಿಲ್ಲ. ಈ ಹಿಂದೆ 25,000ದಿಂದ 30,000ದಷ್ಟು ಮೂಟೆಗಳು ಬರ್ತಾ ಇತ್ತು, ಈಗ ಅದು ಕಮ್ಮಿ ಆಗಿದೆ. ಒಂದು ಸಾಲಾನುಸಾಲು ರಜೆ ಇರುವಂಥದ್ದು, ಮತ್ತೊಂದು ಕಡೆ ಈ ಒಂದು ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಒಂದೆರಡು ದಿನಗಳಿಂದ ಅವರು ಕೂಡ ಕಾದು ನೋಡುವಂತಹ ವಿಚಾರಕ್ಕೆ ಮುಂದಾಗಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡಿಕೊಂಡು ನಂತರ ಮಾರಾಟ ಮಾಡುವ ಅನ್ನೋ ಒಂದು ರೀತಿಯಲ್ಲೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಅನೇಕ ಭಾಗಗಳಿಂದ ಏನು APMC ಯಶವಂತಪುರಕ್ಕೆ ಬರ್ತಾ ಇತ್ತು ಲಾರಿಗಳ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ. ನೋಡಿ, 3ನೇ ದಿನಕ್ಕೆ ಕಾಲಿಟ್ಟಿದೆ ಲಾರಿ ಮುಷ್ಕರ. ಲಾರಿ ಮಾಲೀಕರ ಬೇಡಿಕೆಗೆ ಸ್ಪಂದಿಸದ ಸರ್ಕಾರ ಲಾರಿ ಸ್ಟ್ರೈಕ್ನಿಂದ ಅಗತ್ಯ ವಸ್ತುಗಳ ಮೇಲೆ ಹೊಡೆತ ಬೀಳ್ತಾ ಇದೆ. APMCಗಳಲ್ಲಿ ಈರುಳ್ಳಿ ಆಲೂಗಡ್ಡೆ ಹಿಮಾಲು ಇಳಿಕೆ, ಉತ್ತರ ಪ್ರದೇಶ ಕೋಲಾರ ಚಿಂತಾಮಣಿ ಸೂಲಿಬೆಲೆ ಹಲವು ಕಡೆಗಳಿಂದ ಮಾರುಕಟ್ಟೆಗೆ ಬರ್ತಾ ಇರುವಂಥ ಮಾಲು. ಆದರೆ ಲಾರಿ ಮುಷ್ಕರದ ಕಾರಣ ಮಾರಾಟಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾಮ್ ಆಯಿಲ್ ಸ್ಟಾಕ್ ಖಾಲಿಯಾಗಿದೆ. 130 ರೂಪಾಯಿ ಇದ್ದಂಥ ಎಣ್ಣೆ ದರ 140 ರೂಪಾಯಿ ಏರಿಕೆ ಆಗಿದೆ. 130 ರೂಪಾಯಿ ಇರುವಂಥದ್ದು 140 ರೂಪಾಯಿಗೆ ಏರಿಕೆ ಆಗಿದೆ. ನೋಡಿ, ಲಾರಿ ಮುಷ್ಕರ ಮಾಡ್ತಿದ್ದಾರೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟೋಲ್ಗಳಲ್ಲೂ ಕೂಡ ಏಕದಮ್ ರೇಟ್ ಹಾಕಿದ್ದಾರೆ. ರೋಡ್ ವ್ಯವಸ್ಥೆ ಸರಿ ಇಲ್ಲ, ರೋಡೇ ಕಿತ್ತೋಕೊಂಡಿದೆ, ಧೂಳುಮಯ ಹೊಂಡ ಗುಂಡಿ. ಆದರೆ ಟೋಲ್ ಮಾತ್ರ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇದೆ. ಡೀಸೆಲ್ ರೇಟ್ ಅಂತೂ ಕೇಳೋದೇ ಬೇಡ, ಜಾಸ್ತಿ ಆಗಿದೆ. ಇದೆಲ್ಲ ಕಡಿಮೆ ಮಾಡಿ ನಾವು ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತಿದ್ದಾರೆ. ಆದರೆ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ, ಈ ಥರ ಸಬೂಬನ್ನು ಸರ್ಕಾರ ನೀಡ್ತಾ ಇದೆ. ಆದರೆ ಈ ವಿಚಾರಕ್ಕೆ ಈಗ ಲಾರಿ ಚಾಲಕರು ಕೆಂಡಾಮಂಡಲ ಆಗಿದ್ದಾರೆ. ನಾವು ಲಾರಿಯನ್ನು ತೆಗೆಯೋಲ್ಲ, ಸರ್ಕಾರ ಈಗ ನಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಿದ್ರೆ ಮಾತ್ರ ಈ ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತ. ಆದರೆ ಈ ಲಾರಿ ಮುಷ್ಕರ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಪಾಪ ಹೊಡೆತ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಸಿಗ್ತಾ ಇಲ್ಲ, ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ. ರೈತರು ಬೆಳೆದಿರುವಂಥ ಬೆಳೆಗೆ ಸರಿಯಾದ ರೇಟಂತೂ ಇಲ್ಲ. ಎಷ್ಟು ದಿವಸ ಅಂತ ಮನೇಲಿ ಕೂಡಿಡ್ತಾರೆ? ಈ ಥರ ಗೋಣಿ ಚೀಲದಲ್ಲಿ ಕೂಡಿಟ್ಟಂಥ ಸೊಪ್ಪು ಸದೆ ಅದೆಲ್ಲ ಉಳಿಯುತ್ತಾ? ಅದೆಲ್ಲ ಹಾಳಾಗ್ಬಿಡುತ್ತೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಆದಂಥ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಡೀಸೆಲ್ ದರ ಹೆಚ್ಚಳ ಹಾಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈಗಾಗಲೇ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ದಿನ ಕಳೀತಾ ಇದ್ದಂತೆ ಅಗತ್ಯ ವಸ್ತುಗಳ ವಿಚಾರದಲ್ಲೂ ಕೂಡ ಈಗ ಸಮಸ್ಯೆ ಶುರುವಾಗುವಂತಹ ಆತಂಕ ಇದೆ. ಸದ್ಯಕ್ಕೆ ನಾನೀಗ ಯಶವಂತಪುರದ APMC ಮಾರ್ಕೆಟ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಸದಾ ಯಾವಾಗಲೂ ಕೂಡ APMC ಮಾರ್ಕೆಟ್ ತುಂಬಿ ತುಳುಕ್ತಾ ಇತ್ತು, ಎಲ್ಲಂದರಲ್ಲಿ ಲಾರಿಗಳು ಇರ್ತಾ ಇತ್ತು. ಆದರೆ ಇವತ್ತು ಲಾರಿಗಳ ಸಂಖ್ಯೆ ಕೂಡ ಕಮ್ಮಿ ಆಗಿರುವಂಥದ್ದು. ಎಲ್ಲರೂ ಕೂಡ ಮುಷ್ಕರದಲ್ಲಿ ತೊಡಗಿದ್ದಾರೆ. ಒಂದು ಆತಂಕ ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಈರುಳ್ಳಿ ಆಲೂಗಡ್ಡೆಯ ಏನು ಮಾಲ್ ಇದೆ ಅದು ಬರುವಂಥದ್ದು ಕೂಡ ಕಮ್ಮಿ ಆಗಿದೆ. ಉತ್ತರ ಪ್ರದೇಶ ಮಧ್ಯಪ್ರದೇಶ ಭಾಗದಿಂದ ಸಾಮಾನ್ಯವಾಗಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಬರ್ತಾ ಇತ್ತು, ಮೂಟೆಗಳ ಲೆಕ್ಕದಲ್ಲಿ ಸಾವಿರಾರು ಮೂಟೆಗಳು ಬರ್ತಾ ಇತ್ತು. ಆದರೆ ಈಗ ಯಾವಾಗ ರಾಜ್ಯದಲ್ಲಿ ಲಾರಿ ಮುಷ್ಕರ ಅಂತ ಗೊತ್ತಾಯಿತೋ, ಒಂದು ಕಡೆ ರೈತರು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಲಾರಿ ಮಾಲೀಕರು ಕೂಡ ಸಗಟನ್ನು ತಗೊಂಡು
ಬರದೇ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಗಿದ್ರೆ ಏನಾದರೂ ಮತ್ತೆ ಸಪ್ಲೈ ಕಮ್ಮಿ ಆಗಿ ರೇಟ್ ಜಾಸ್ತಿ ಆಗುವಂತಹದ್ದೇನಾದರೂ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿದೆ. ಆದರೆ ಈ ಭಾಗದ ಅಧ್ಯಕ್ಷರು ಅಂದರೆ ಈರುಳ್ಳಿ ಮತ್ತು ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷರು ಒಂದು ವಿಚಾರವನ್ನು ಹೇಳಿದ್ದಾರೆ. ಇಲ್ಲ, ಸದ್ಯದ ಮಟ್ಟಿಗಂತೂ ನಮಗೆ ಅಂತಹ ಯಾವುದೇ ತೊಂದರೆ ಆಗಿಲ್ಲ. ಈ ಹಿಂದೆ 25,000ದಿಂದ 30,000ದಷ್ಟು ಮೂಟೆಗಳು ಬರ್ತಾ ಇತ್ತು. ಈಗ ಅದು ಕಮ್ಮಿ ಆಗಿದೆ. ಒಂದು ಸಾಲಾನುಸಾಲು ರಜೆ ಇರುವಂಥದ್ದು, ಮತ್ತೊಂದು ಕಡೆ ಈ ಒಂದು ಸ್ಟ್ರೈಕ್ ಹಿನ್ನೆಲೆಯಲ್ಲಿ 1-2 ದಿನಗಳಿಂದ ಅವರು ಕೂಡ ಕಾದು ನೋಡುವಂತಹ ವಿಚಾರಕ್ಕೆ ಮುಂದಾಗಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡಿಕೊಂಡು ನಂತರ ಮಾರಾಟ ಮಾಡುವ ಅನ್ನೋ ಒಂದು ರೀತಿಯಲ್ಲೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಅನೇಕ ಭಾಗಗಳಿಂದ ಏನು APMC ಯಶವಂತಪುರಕ್ಕೆ ಬರ್ತಾ ಇತ್ತು ಲಾರಿಗಳ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗಿರುವಂಥದ್ದು